ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ನು ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದೇ ಬ್ಲೌಸ್ನ ನಾನು ನಿಮಗೆ ಕಟ್ಟಿಂಗ್ನ ಪೂರ್ತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದೇ ಬ್ಲೌಸ್ನ ಇವಾಗ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ. ಮೊದಲಿಗೆ ಎಲ್ಲ ಲೈನಿಂಗ್ನ ನಾವು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟು ನಾರ್ಮಲಾಗಿ ಬ್ಲೌಸ್ನ ಹೆಂಗೆ ಸ್ಟಿಚ್ ಮಾಡಾಕ್ತೀವಿ ಅದೇ ರೀತಿಯೇ ಸ್ಟಿಚ್ ಮಾಡೋಣ. ನೋಡಿ, ಫಸ್ಟ್ ನೀವು ಬ್ಯಾಕ್ ಪಾರ್ಟ್ ಆದರೂ ರೆಡಿ ಮಾಡ್ಕೊರಿ, ಫ್ರಂಟ್ ಪಾರ್ಟ್ ಆದರೂ ರೆಡಿ ಮಾಡ್ಕೊರಿ. ಇಲ್ಲಿ ನೋಡ್ರಿ, ನೀಟಾಗಿ ಈ ರೀತಿ ನೆಕ್ಕಿಗೆ ರೌಂಡಾಗಿ ಫಸ್ಟ್ ಹೊಲಿಗೆನ ಹಾಕ್ಕೊರಿ. ನೆಕ್ಸ್ಟು ಎರಡಕ್ಕೂ ಹೊಲಿಗೆ ಹಾಕಿದ ನಂತರ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊರಿ. ನೋಡಿ, ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ಟಿಚ್ ಹಾಕುವಾಗ ಏನು ಮಾಡಬೇಕು ಅಂತಂದರೆ ಇದೇ ರೀತಿಯೇ ಆಪೋಸಿಟ್ ಥರ ಇಟ್ಕೊಂಡು ನಾವು ಸ್ಟಿಚಿಂಗ್ನ ಮಾಡಬೇಕು. ಇಲ್ಲ ಅಂದರೆ ಬ್ಲೌಸ್ ಏನಾಗ್ತಿರುತ್ತೆ ಅಂದರೆ ಒಂದು ಪಾರ್ಟ್ ಅಷ್ಟೇ, ಎರಡು ಪೀಸ್ನು ಒಂದೇ ಪಾರ್ಟಿಗೆ ಬರ್ತಾ ಇರ್ತವೆ, ಈ ರೀತಿ ಆಗ್ತಿರುತ್ತೆ. ನೀವು ಫಸ್ಟ್ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡುವಾಗ ಇದೇ ರೀತಿಯೇ ಇಟ್ಕೊಂಡು ಇದನ್ನು ಬಟ್ಟೆನ ಅಟ್ಯಾಚ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಡಿ, ಇಲ್ಲ ಅಂದರೆ ನಾವು ಈ ರೀತಿ ಒಂದು ಸೈಡನ್ನೇ ಎರಡನ್ನೂ ಇಟ್ಕೊಂಡು ಮಾಡ್ಕೊಂಬಿಟ್ರೆ ನಾವು ಅಟ್ಯಾಚ್ ಮಾಡುವಾಗ ಎರಡು ಒಂದೇ ಸೈಡೇ ಬರ್ತಾವೆ, ಹಾಗಾಗಿ ಬ್ಲೌಸ್ ನಮಗೆ ಬರೋದಿಲ್ಲ. ಈ ರೀತಿ ನೆಕ್ಕಿಗೆ ಫಸ್ಟಿಗೆ ರೌಂಡ್ ಹೊಲಿಗೆ ಹಾಕಿದ ನಂತರ ಇಲ್ಲಿ ಸ್ವಲ್ಪ ಕಚ್ ಮಾರ್ಕ್ ಹಾಕ್ಕೊಳ್ಳಿ ಎರಡು ಸೈಡನ್ನು. ಕಚ್ ಮಾರ್ಕ್ ಹಾಕಿದ ನಂತರ ಈ ರೀತಿ ಬಟ್ಟೆನ ಟರ್ನ್ ಮಾಡಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಎರಡು ಫ್ರಂಟ್ ಪಾರ್ಟ್ಗೆ ಟರ್ನ್ ಮಾಡಿ ಮೇಲ್ಗಡೆ ರೌಂಡಾಗಿ ಹೊಲಿಗೆ ಹಾಕಿದ ನಂತರ ಅದನ್ನು ಎಕ್ಸ್ಟ್ರಾ ಬಟ್ಟೆನ ಏನು ಮಾಡ್ಕೊಳ್ಳಿ, ಇವಾಗ ಇನ್ನು ಕಟಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಟಕ್ಸ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಈ ಟಕ್ಸ್ ಪಾಯಿಂಟ್ನ ನೀವು ಸ್ವಲ್ಪ ಈ ರೀತಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಕ್ರಾಸ್ ಮೇಲೆ
ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ನೋಡಿ, ಎರಡು ಸೈಡು ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟು ನಿಮಗೆ ಆಪ್ಷನ್ ಇರುತ್ತೆ. ನೀವು ಬೇಕಾದರೆ ಸ್ಟಿಚ್ ಮಾಡಿದ್ರೆ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ಸ್ಟಿಚ್ ಮಾಡೋದಿದ್ರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ರಿ, ನಡಿತೈತಿ. ಇವಾಗ ನೆಕ್ಸ್ಟ್ ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ಮೊದಲು ಕ್ರಾಸ್ ಬೆಲ್ಟ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಬಟ್ಟೆನ ಟರ್ನ್ ಮಾಡಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊರಿ. ಫಸ್ಟ್ ನೋಡಿರಿ ಯಾವುದು ಕ್ರಾಸ್ ಬೆಲ್ಟ್ ಬರುತ್ತೆ ಅಂತೇಳಿ ನೋಡ್ಕೋಬೇಕು. ಈ ಸೈಡ್ ಯಾವ್ದು ಬರುತ್ತೆ ಮತ್ತು ಇನ್ನೊಂದು ಸೈಡ್ ಯಾವ್ದು ಬರುತ್ತೆ ಅಂತೇಳಿ ನೋಡ್ಕೋಬೇಕು. ಎರಡನ್ನು ನಾವು ಒಂದೇ ಸೈಡ್ ಏನಾದರೂ ಟರ್ನ್ ಮಾಡಿ ಒಳಿಸಿದ್ರೆ ಅವು ಒಂದೇ ಸೈಡೇ ಬರ್ತಾವೆ. ನೋಡಿರಿ, ಫಸ್ಟ್ ಈ ರೀತಿ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಈ ರೀತಿ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕಿದ ನಂತರ ಈ ರೀತಿ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿ ಇನ್ನೊಂದು ಪೀಸನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಹೊಲಿಗೆನ ಹಾಕೋರಿ. ನೆಕ್ಸ್ಟು ಬಟ್ಟೆನ ಹೊರಗಡೆ ಈ ರೀತಿ ಅಷ್ಟನ್ನು ತೆಗೀರಿ. ನೋಡಿ, ಈ ರೀತಿ ನಾವು ಸ್ಟಿಚ್ ಮಾಡಿದರೆ ಇಲ್ಲಿ ಹೊಲಿಗೆ ನಮಗೆ ಒಳಗಡೆ ಹೋಗುತ್ತೆ. ಅದಕ್ಕೆ ನಾವು ಇದೇ ರೀತಿನೇ ಸ್ಟಿಚ್ಚನ್ನ ಹಾಕ್ಕೋಬೇಕು. ನೆಕ್ಸ್ಟು ಇನ್ನೊಂದು ಸೈಡನ್ನು ಇದೇ ರೀತಿನೇ ಮಾಡಿರಿ. ನೋಡಿ, ಎರಡು ಸೈಡನ್ನು ಫ್ರಂಟ್ ಪಾರ್ಟು ಇವಾಗ ಇಷ್ಟು ರೆಡಿ ಆಯಿತು. ನೆಕ್ಸ್ಟ್ ನಾವು ಇವಾಗ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡೋಣ.
ನೋಡಿ ಇದು ಲೆಫ್ಟ್ ಸೈಡ್ ಇರೋದಕ್ಕೆ ನಾವು ಹುಕ್ದು ಮನೆ ಮಾಡಬೇಕು, ಮತ್ತು ಈ ಸೈಡ್ ನಾವು ಹುಕ್ಕನ್ನ ಮಾಡಬೇಕು. ಅಂದರೆ ರೈಟ್ ಸೈಡ್ ಇರೋದನ್ನ ಹುಕ್ ಮಾಡಬೇಕು ಮತ್ತು ಲೆಫ್ಟ್ ಸೈಡ್ ಇರೋದನ್ನ ಹುಕ್ ಮನೆನ ಮಾಡಬೇಕು. ನಾವು ಮೊದಲಿಗೆ ಹುಕ್ ಮನೆನ ಮಾಡೋದಕ್ಕೆ ಕೆಳಗಡೆಯಿಂದ ಬಟ್ಟೆನ ಹಚ್ಕೊಂಡು ಹೊರಗಡೆ ಟರ್ನ್ ಮಾಡಿ ಸ್ಟಿಚ್ ಹಾಕಬೇಕು. ತೋರಿಸ್ತೀನಿ ನೋಡ್ರಿ. ಇವಾಗ ಈ ರೀತಿ ಇಲ್ಲಿ ಮೇಲ್ಗಡೆ ಒಂದು ಫೋಲ್ಡ್ನ ಮಾಡಿ ಈ ರೀತಿ ಮಾಡಿದ ನಂತರ ಉಲ್ಟಾ ನಾವು ಫಸ್ಟ್ ಬಟ್ಟೆನ ಹಚ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮುಂದ್ಗಡೆನ ಸ್ವಲ್ಪ ಬಟ್ಟೆನ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ ಈ ರೀತಿ ಒಂದು ಫೋಲ್ಡ್ ಮಾಡಿ ಈ ರೀತಿ ಇನ್ನೊಂದು ಫೋಲ್ಡ್ಗೆ ನಾವು ಸ್ಟಿಚ್ನ ಹಾಕಬೇಕು. ಈ ರೀತಿ ಫೋಲ್ಡ್ನ ಮಾಡಿ ಸ್ಟಿಚ್ ಹಾಕಬೇಕು. ಒಂದು ಇಂಚು ನಮ್ಗೆ ಏನಾಗಬೇಕು, ಕಾಜಾಪಟ್ಟಿ ಅಂದರೆ ಉಕ್ಕು ಮನೆ ಮಾಡ್ತೀವಲ್ಲ ಅದು ನಮಗೆ 1 ಇಂಚು ಹೊರಗಡೆ ಇಲ್ಲಿ ಬರಬೇಕು. ಪೂರ್ತಿಯಾಗಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬಾರ್ದು. ಒಳಗಡೆ 1 ಇಂಚು ಅಷ್ಟು ನಾವು ಇದನ್ನ ಈ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೋಬೇಕು. ಇಲ್ಲಿ ಬಿಟ್ಟ ನಂತರ ಇಲ್ಲಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೋಡಿ ಹುಕ್ ಮನೆ ನಮಗೆ ಈ ರೀತಿ 1 ಇಂಚು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರಬೇಕು. ಈ ರೀತಿ ನಾವು ಕರೆಕ್ಟಾಗಿ ಮಾಡಬೇಕು. ಪೂರ್ತಿಯಾಗಿ ಬಟ್ಟೆನ ನಾವು ಈ ರೀತಿ ಫೋಲ್ಡ್ ಮಾಡಿ ಹಚ್ಕೋಬಾರ್ದು. ಈ ರೀತಿ ಮಾಡಿದರೆ ಅದು ನಮಗೆ ಮುಂದ್ಗಡೆ ನೆಕ್ ಹತ್ರ ಗ್ಯಾಪ್ ಬರುತ್ತೆ. ನೆಕ್ಸ್ಟ್ ಇವಾಗ ಹುಕ್ ಮನೆನ ನಾವು ಮೇಲ್ಗಡೆಯಿಂದ ಒಳಗಡೆ ಫೋಲ್ಡ್ ಮಾಡಬೇಕು. ಇದನ್ನು ನಾವು ಒಳಗಡೆಯಿಂದ ಮೇಲ್ಗಡೆ ಫೋಲ್ಡ್ ಮಾಡಿದ್ದೀವಿ. ಇದನ್ನು ಅದರ ಅಪೋಸಿಟ್ ಸೈಡ್ ನಾವು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಟ್ಟೆನ ಅಷ್ಟು ನಾವು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಬಟ್ಟೆ ನಮಗೆ ಮೇಲ್ಗಡೆ ಬರಬೇಕು, ಈ ಬಟ್ಟೆ ಇಲ್ಲಿ ಹೊರಗಡೆ ಕಾಣಬಾರ್ದು. ಆ ರೀತಿ ನಾವು ಅಷ್ಟು ಫೋಲ್ಡ್ನ ಮಾಡ್ಕೋಬೇಕು. ನೋಡಿ ಇವಾಗ ಕಂಪ್ಲೀಟಾಗಿ 2 ಸೈಡು ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡೋಣ. ನೋಡಿ ಬ್ಯಾಕ್ ಪಾರ್ಟ್ಗೆ ಫಸ್ಟ್ಗೆ ನಾವು ರೌಂಡಾಗಿ ಹೊಲಿಗೆನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನೆಕ್ಕಿಗೆ ಹೊಲಿಗೆ ಹಾಕಿದ ನಂತರ ಬೆನ್ನಿಗೆ ನಾವು ಕೆಳಗಡೆ ಒಂದು ಹೊಲಿಗೆನ ಸ್ಟ್ರೇಟಾಗಿ ಹಾಕಬೇಕು. ಇವಾಗ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆನ ರಿಮೂವ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಚ್ ಮಾರ್ಕ್ನ ಹಾಕೋರಿ. ಇದಾದ ನಂತರ ನೆಕ್ಸ್ಟ್ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದ ನಂತರ ಮೇಲ್ಗಡೆ ರೌಂಡಾಗಿ ಹೊಲಿಗೆನ ಹಾಕೋರಿ.
ನೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟೆ ಅಷ್ಟು ಕಟ್ ಮಾಡ್ಕೊರಿ. ನೋಡಿ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈ ಟಕ್ಸ್ ಪಾಯಿಂಟ್ನ ಬ್ಯಾಕ್ ಸೈಡ್ ಲಾಸ್ಟಿಗೆ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಹಿಡ್ಕೊರಿ. ಇವಾಗ ನೆಕ್ಸ್ಟ್ ನಾವು ಸ್ಲೀವ್ಸ್ನ ರೆಡಿ ಮಾಡೋಣ. ಇದನ್ನು ನಾನು ನಾರ್ಮಲ್ ಕಟ್ಟಿಂಗ್ನೇ ತೋರಿಸಿದ್ದೆ ಲಾಂಗ್ ಸ್ಲೀವ್ನ, ಬಟ್ ಕಸ್ಟಮರ್ ಬಂದು ಇವಾಗ ಅರ್ಧ ಪುಗ್ಗ ಮತ್ತು ಮುಂದೆ ಸಾದಾ ಇಡೋ ಥರನೇ ಹೇಳಿದ್ದಾರೆ. ನಾನು ಪಿಕ್ಚರ್ ಹಾಕ್ತೀನಿ ನಿಮಗೆ ಯಾವ ರೀತಿ ಸ್ಲೀವ್ಸ್ನ ನಾನು ರೆಡಿ ಮಾಡ್ತಿದ್ದೀನಿ ಅಂಥೇಳಿ. ಅದೇ ರೀತಿನೇ ನಾನು ತೋರಿಸ್ತೀನಿ. ಇವಾಗ ಈ ನಾರ್ಮಲಾಗಿ ಸ್ಟಿಚ್ ಮಾಡ್ತಿರೋರು ತೋಳನ್ನ ಏನು ಮಾಡಿ ಅಂತಂದರೆ ಸ್ಟ್ರೇಟಾಗಿ ಹೊಲಿಗೆ ಹಾಕ್ಕೊಂಡು ನಾರ್ಮಲಾಗಿ ನೀವು ಒಳಸಿ ಮೇಲೊಂದು ಹೊಲಿಗೆ ಹಾಕ್ಬಿಡ್ರಿ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ರೆಡಿ ಮಾಡಿದ ನಂತರ ನೆಕ್ಸ್ಟ್ ಈ ಬಟ್ಟೆನ ನಾನು ಈ ಥರ ಚಿಕ್ಕದಾಗಿ ಪ್ಲೇಟ್ನ ಮಾಡ್ತಾ ಹೋಗ್ತೀನಿ, ಈ ಸೈಡು ಈ ಸೈಡು. ನೋಡಿ ಎರಡು ತೊಳೆ ನಾನು ಇವಾಗ ಪ್ಲೇಟ್ಸ್ನ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಈ ಪೀಸ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ.
ನೋಡಿ ಫೈನಲ್ ಆಗಿ ಇವಾಗ ಬ್ಲೌಸ್ದು ತೋಳನ್ನ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಇವಾಗ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಭುಜಾನ ಫಸ್ಟ್ ಜಾಯಿಂಟ್ ಮಾಡ್ಕೊರಿ. ನೆಕ್ಸ್ಟ್ ತೋಳು ಅಟ್ಯಾಚ್ ಮಾಡ್ಕೊರಿ. ನೆಕ್ಸ್ಟ್ ಸ್ಲೀವ್ಸ್ನು ಎರಡು ಸೈಡ್ ಅಟ್ಯಾಚ್ ಮಾಡಿದ ನಂತರ ಇವಾಗ ನಾವು ಸೈಡ್ ಜಾಯಿಂಟ್ನ ಮಾಡಬೇಕು. ಫಸ್ಟ್ ಒಂದು ಮಾರ್ಕರ್ ತೊಗೊಂಡ ನಂತರ ಈ ರೀತಿ ಅವ್ರ ಮೆಜರ್ಮೆಂಟ್ ಬ್ಲೌಸ್ ಎಲ್ಲಿಗಿರುತ್ತೆ ಅಲ್ಲಿಗೆ ಒಂದು 3 ಮಾರ್ಕ್ನ ಮಾಡ್ಕೊಂಬಿಡ್ರಿ. ನೋಡಿ ಈ ರೀತಿ 3 ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟಾಗಿ ಹೊಲಿಗೆನ ಹಾಕೋರಿ. ನೋಡಿ ಎರಡು ಸೈಡ್ನ ಅದೇ ರೀತಿನೇ ಸೈಡ್ ಜಾಯಿಂಟ್ನ ಮಾಡ್ಕೊಳ್ಳಿ. ಸೈಡ್ ಜಾಯಿಂಟ್ ಮಾಡಿದ ನಂತರ 2 ಟಕ್ಸ್ ಪಾಯಿಂಟ್ನ ಹಿಡೀರಿ ಹಿಂದ್ಗಡೆ ಹಿಂಭಾಗಕ್ಕೆ. ಆವಾಗಲೇ ನಾವು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಿದಾಗ ಇವೆರಡನ್ನು ಹಿಡಿದಿರಲಿಲ್ಲ. ಇವಾಗ ಇವೆರಡನ್ನು ಸ್ಟಿಚ್ ಮಾಡ್ಕೊರಿ.
ನೋಡಿ ಪೂರ್ತಿಯಾಗಿ ಸ್ಟಿಚಿಂಗ್ ಮುಗಿದ್ಮೇಲೆ ಈಗ ಲಾಸ್ಟ್ ಈ ರೀತಿ ಹೊಲಿಗೆ ಕಾಣುತ್ತಲ್ಲ, ಇದನ್ನು ನಾವು ಫೋಲ್ಡ್ ಮಾಡಿ ಒಳಗಡೆ ಹೊಲಿದ್ರೆ ನಮಗೆ ಹೊರಗಡೆ ಇದು ಕಾಣೋದಿಲ್ಲ. ಈ ರೀತಿ ಎರಡು ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇವನ್ನ ಬಟ್ಟೆನ ಒಳಗಡೆ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚ್ ಮಾಡಿದರೆ ಇಲ್ಲಿ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ, ಯಾವುದೇ ರೀತಿ ಕುಚ್ಚು ಹೊರಗಡೆ ಕಾಣೋದಿಲ್ಲ. ನೆಕ್ಸ್ಟ್ ಇದೆಲ್ಲ ಪೂರ್ತಿಯಾಗಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ನಾವು ಕರೆಕ್ಟಾಗಿ ಮುಗ್ದಿದ್ದೀನ ಇಲ್ವಾ ಅಂತ ನೋಡ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಇವಾಗ ಪ್ರೆಸೆಂಟ್ ನಾವು ಸ್ಟಿಚ್ ಮಾಡಿರೋ ಬ್ಲೌಸು ಮತ್ತು ಅಳತೆ ಬ್ಲೌಸ್ನ ಎರಡನ್ನೂ ಒಂದು ಸಾರಿ ಅಳತೆ ಮಾಡಿಬಿಡ್ರಿ. ನೋಡಿರಿ ಇಲ್ಲಿಂದ ಹಿಡಿದು ನೋಡಿ ಈ ರೀತಿ ಅಳತೆ ಮಾಡಿದರೆ ಇನ್ನೂ ಸ್ವಲ್ಪ ಇಷ್ಟು ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಇನ್ನೊಂದು ಸ್ಟಿಚ್ನ ನಾನು ಹಾಕೋತೀನಿ. ನೋಡಿ ಇವಾಗ ಪೂರ್ತಿಯಾಗಿ ಬ್ಲೌಸು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ನೀವು ಡೋರಿ ಇಡ್ತೀನಿ ಅಂತ ಅಂದರೆ ಕಸಿನ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡ್ರಿ. ನಾನಿವಾಗ ಈ ಬ್ಲೌಸ್ಗೆ ಇವಾಗ ಕಸಿನ ಅಟ್ಯಾಚ್ ಮಾಡ್ತೀನಿ. ನೋಡಿ ಸ್ಲೀವ್ಸು ಈ ರೀತಿ ಬಂತು ನೋಡಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಾನು
ಈ ರೀತಿ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ರಾಟಿ ಒಳಗೆ ಸ್ಟಿಚ್ ಮಾಡೋದಕ್ಕೆ ಸೂಜಿ ಕಟ್ ಆಗ್ತಾವ ಅಂತೇಳಿ ನಾನು ಕೈಲೇನೆ ಇದನ್ನು ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಪ್ ಸ್ಲೀವ್ಸ್ನ ಮಾಡಿದ್ದೀನಿ. ನೆಕ್ಸ್ಟು ಲೈನಿಂಗ್ ಬ್ಲೌಸು ಸೇಮ್ ಇದೇ ರೀತಿ ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.